పిన్ని రాజా ట్రీట్మెంట్ ఇక్కడ. బయటోడ్లా బిహేవ్ చేయి. ఈ ఊరు మొత్తానికి బాస్. మనకొక ఫారెన్ డీల్ ఓకే అయింది. ఎక్సైజ్ చేసుకుంటూ కూర్చో. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮತ್ತೊಂದು ಸಿನಿಮಾದ ಹೆಸರು ಸಿಂಗ್ ಗೀತಮ್ ಅಂತ. ಈ ಒಂದು ಸಿನಿಮಾ ತೆಲುಗು ಇಂಡಸ್ಟ್ರಿಯಿಂದ ಬಂದಿರುವ ಒಂದು ಲವ್, ಎಮೋಷನಲ್, ರೊಮ್ಯಾಂಟಿಕ್ ಒಂದು ಟ್ವಿಸ್ಟ್ ಇರುವಂಥ ಒಂದು ಸಿನಿಮಾವಾಗಿದೆ. ಹೌದು, ಈ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಒಂದು ಲವ್ ಸ್ಟೋರಿ ನಡೆಯುತ್ತದೆ. ಆ ಒಂದು ಲವ್ ಸ್ಟೋರಿ ಟೋಟಲಿ ಹೇಗೆ ಟ್ವಿಸ್ಟ್ ಆಗಿ ಟರ್ನ್ ಆಗುತ್ತೆ ಅಂತ ಸಿನಿಮಾದೊಂದು ಮೇನ್ ಕಥೆಗಿದೆ. ಹೌದು, ಅಷ್ಟಕ್ಕೂ ಸಿಂಗ್ ಗೀತಮ್ ಸಿನಿಮಾದ ಕತೆ ಏನು, ಕತೆ ಒಳಗಡೆ ಏನೇನೆಲ್ಲ ಇದೆ, ಕತೆ ಹೇಗಿದೆ, ಕತೆ ವರ್ಕ್ ಆಗಿದೆಯಾ ಅಥವಾ ಇಲ್ಲ ಅಂತ ಈ ಒಂದು ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಹಾಗೆ ಕೊನೆ ತನಕ ನೋಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಹಾಗಾದ್ರೆ ಬನ್ನಿ ಈ ಸಿನಿಮಾದ ಕತೆ ಕಡೆ ನೋಡೋಣ. ಒಂದು ಸಿನಿಮಾದ ಕತೆ ಕಡೆ ಬಂದ್ರೆ, ಇದರಲ್ಲಿ ನಮ್ಮ ಸಿನಿಮಾದ ಹೀರೋ ಒಬ್ಬ ಇನ್ನೋಸೆಂಟ್ ಅಂದ್ರೆ ಸಾಧಾರಣ ಮನುಷ್ಯ ಆಗಿರ್ತಾನೆ. ಅವನ ಲೈಫ್ ಸ್ಮೂತ್ ಆಗಿ ಹೇಗೋ ಒಂದು ನಡೀತಾ ಇರುತ್ತೆ. ಆದರೆ ಸಡನ್ ಆಗಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಘಟನೆ ಅವನ ಲೈಫಲ್ಲಿ ನಡೆಯುತ್ತದೆ. ಅದರಿಂದ ಅವನ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಕೂಡ ಆಗುತ್ತದೆ. ಹೌದು, ಏಕೆಂದ್ರೆ ಒಂದು ಲವ್ ಸ್ಟೋರಿ, ಒಂದು ಎಮೋಷನಲ್, ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಕೂಡ ಸ್ಮೂತ್ ಆಗಿನೇ ನಡೆಯುತ್ತದೆ. ಆದರೆ ಹೋಗ್ತಾ ಹೋಗ್ತಾನೆ ಟ್ವಿಸ್ಟ್ಗಳು ಎದುರಾಗ್ತವೆ. ಹೌದು, ಹಾಗೇನೆ ಹೀರೋಯಿನ್ ಎಂಟ್ರಿ ಆದಾಗ ಸ್ಟೋರಿ ಇನ್ನಷ್ಟು ಎಮೋಷನಲ್ಗೆ ಕನೆಕ್ಟ್ ಆಗುತ್ತದೆ ನಿಮ್ಗಳಿಗೆ. ಆ ನಂತರನೇ ಶುರು ಆಗುತ್ತೆ ನೋಡಿ ರಿಯಲ್ ಗೇಮ್. ಹೌದು, ಈ ರಿಯಲ್ ಗೇಮ್ಸ್ ಸ್ಟಾರ್ಟ್ ಆದ್ಮೇಲೆ ಮತ್ತು ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಅನ್ಎಕ್ಸ್ಪೆಕ್ಟೆಡ್, ನೀವು ಅನ್ಕೊಂಡ್ರಿಕಲ್ಲ ಅಂತ ಒಂದು ಟ್ವಿಸ್ಟ್ ಅವ್ರಿಗೆ ಇಬ್ಬರಿಗೆ ಎದುರಾಗುತ್ತದೆ. ಹೌದು, ಅಲ್ಲಿ ಆ ಒಂದು ಟ್ವಿಸ್ಟ್ ಹೇಗೆ ಇರುತ್ತೆ, ಟ್ವಿಸ್ಟ್ ಅಲ್ಲಿ ಏನಿರುತ್ತೆ ಮತ್ತು ಟ್ವಿಸ್ಟ್ ದಾಟಿ ಮುಂದೆ ಹೇಗೆ ಹೋಗ್ತಾರೆ ಅಂತ ನೀವು ಸಿನಿಮಾವನ್ನು ನೋಡಿ ತಿಳಿದುಕೊಳ್ಳಬೇಕು. ಒಂದು ಒಳ್ಳೆ ಬೆಸ್ಟ್ ಸಿನಿಮಾವಾಗಿದೆ ಮತ್ತು ಇದು ಕೂಡ ಒಂದು ಸಿನಿಮಾದ ಬಿಗ್ ಹೈಲೈಟ್ ಆಗಿ ನಿಮ್ಮ ತಲೆಯಲ್ಲಿ ಉಳಿದುಕೊಳ್ಳುತ್ತದೆ. ಏಕೆಂದ್ರೆ ಕಥೆಯಲ್ಲಿ ಅಷ್ಟು ಎಂಗೇಜಿಂಗ್ ಇದೆ. ಸ್ಕ್ರೀನ್ ಪ್ಲೇ, ಸಾಂಗ್ಸ್ಗಳ ಪ್ಲೇಸ್ಮೆಂಟ್ ಆಗ್ಬೋದು, ಕಲರಿಂಗ್ ಆಗ್ಬೋದು, ಸೆಟ್ ಆಗ್ಬೋದು, ಆ ಒಂದು ಕತೆ ಮಾಡಿದಂಥ ರೀತಿ ಎಲ್ಲವೂ ಕೂಡ ಒಂದು ಸಖತ್ತಾಗಿ ಒನ್ ಟೈಮ್ ವಾಚಬಲ್ ಸಿನಿಮಾ ಆಗಿದೆ ಇದು. ಹೌದು, ಕಥೆಯಲ್ಲಿ ಇನ್ನೂ ತುಂಬಾನೇ ಡೆಪ್ತ್ ಇರೋ ಕಾರಣ ತುಂಬಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜಿಂಗ್ ಸಿನಿಮಾ ಆಗಿದೆ ಸಿಂಗ್ ಗೀತಮ್ ಅಂತ. ಹೌದು, ಈ ಸಿನಿಮಾದ ಒಂದು ಮೇನ್ ಬಿಗ್ ಪ್ಲಸ್ ಪಾಯಿಂಟ್ ಅಂದ್ರೆ ಈ ಒಂದು ಸಿನಿಮಾದ ಮ್ಯೂಸಿಕ್. ಹೌದು, ಈ ಸಿನಿಮಾದ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಒಂದು ಸೂಪರ್ ಆಗಿನೇ ಕಂಪೋಸಿಂಗ್ ಆಗಿದೆ. ಹಾಗೆ ವಿಜುವಲ್ಸ್, ಪ್ರತಿ ಒಂದೊಂದು ವಿಜುವಲ್ಸ್ ಕೂಡ ಬೇರೆ ಲೆವೆಲ್ ಅಲ್ಲಿ ವರ್ಕ್ ಕೂಡ ಆಗಿವೆ. ಹಾಗೆ ಆದ್ರೆ ಸ್ಲೋ ಮೂಮೆಂಟ್ ಇವೆ, ಬಟ್ ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಟೋಟಲಿ ಇದು ವರ್ತಬಲ್ ಸಿನಿಮಾವಾಗಿದೆ. ಓವರ್ ಆಲ್ ಈ ಒಂದು ಸಿನಿಮಾ ಬಗ್ಗೆ ನಾನು ಹೇಳೋದಾದ್ರೆ, ಒಂದು ಲವ್ ಸ್ಟೋರಿ, ಎಮೋಷನಲ್ ಟ್ವಿಸ್ಟ್ ಮಿಕ್ಸ್ ಆಗಿರುವಂತ ಒಂದು ಬೆಸ್ಟ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜಿಂಗ್ ಸಿನಿಮಾವಾಗಿದೆ. ಹೌದು, ಸಖತ್ತಾಗಿದೆ. ಒಂದು ಲವ್ ಸ್ಟೋರಿ ವಿತ್ ಒಂದು ಒಳ್ಳೆ ಚಾಲೆಂಜಿಂಗ್ ಸಿನಿಮಾ. ನೀವೇನಾದರೂ ಇಷ್ಟ ಪಡ್ತಿದ್ರೆ ಅಥವಾ ಸರ್ಚ್ ಮಾಡ್ತಾ ಇದ್ರೆ, ಸಿಂಗ್ ಗೀತಮ್ ಸಿನಿಮಾ ನಿಮಗೆ ಇದು ಬೆಸ್ಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಇದು ಆಗಿತ್ತು ಸಿಂಗ್ ಗೀತಮ್ ಎಂಬ ಒಂದು ಸಿನಿಮಾದೊಂದು ಸಣ್ಣ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಸೊ ಕಂಟೆಂಟ್ ಆಗ್ಬೋದು, ನಾ ಮಾಡುವಂಥ ಕೆಲಸ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಹಾಗೆ ಮತ್ತೆ ಸಿಗೋಣ ಬೇರೆ ಒಂದು ಮೂವಿಯವರೆಗೂ ಕಾಯ್ತಾರಿ. ನಮಸ್ಕಾರ, ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ.